ನಮಸ್ತೆ. ಸೊ ನನಗೆ ಕೇಳ್ತಾ ಇದ್ರಿ, ಈಗ ನೀಟ್ ಎಕ್ಸಾಮ್ ಏನು ಕಂಡಕ್ಟ್ ಆಗ್ತಿದೆ, NCERTಯಿಂದ ಈಚೆ ಕ್ವಶನ್ಸ್ ಬರುತ್ತಾ ಅಂತ. ನೋ, ಬರಲ್ಲ. 2019ಇಂದ NTA ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಕ್ಕೆ, 2019ಇಂದ 2024ವರೆಗೂ ಏನು ಇಷ್ಟು ವರ್ಷ ಎಕ್ಸಾಮ್ ಆಗಿದೆ, ಅದರಲ್ಲಿ ಒಂದೇ ಒಂದು ಕ್ವಶನ್ ಕೂಡ NCERTಯಿಂದ ಈಚೆ ಬಂದಿಲ್ಲ, ಬರೋದೂ ಇಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಯೋಲಜಿ ಅಂತ ತೊಗೊಂಡ್ರೆ ನೀವು ಕರೆಕ್ಟಾಗಿ NCERT ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು, ಫಸ್ಟ್ PUC ಸೆಕೆಂಡ್ PUC NCERTಯಿಂದ ಚೆನ್ನಾಗಿ ಓದಿದರೆ ಫುಲ್ಲು ಒಂದು ಲೈನು ಬಿಡ್ದಂಗೆ ಫುಲ್ಲು ಟಂಗ್ ಟಿಪ್ಪಲ್ಲಿದ್ದರೆ 360 ಬಂದೇ ಬರುತ್ತೆ ಬಯೋಲಜಿ, ನೋ ಡೌಟ್ ಇನ್ ದಟ್. ಆ್ಯಂಡ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ NCERTಲಿ ಏನಿದೆ ಅದೇ ಬರೋದು. ಫಿಸಿಕಲ್ ಕೆಮಿಸ್ಟ್ರಿ ಮಾತ್ರ ಸ್ವಲ್ಪ ಸ್ಕಿಲ್ ಬೇಕು, ಅಂದರೆ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ನಿಮ್ಮ ಬ್ರೈನ್ ಬೇಕಾಗುತ್ತೆ. ಬಿಟ್ಟರೆ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಬಯೋಲಜಿ ನೀವು NCERT ಚೆನ್ನಾಗಿ ಓದಿದರೆ ನಿಮ್ಮ ಮಾರ್ಕ್ಸ್. NCERTನ ಚೆನ್ನಾಗಿ ಓದಿ. ಫಿಸಿಕ್ಸು ಅಷ್ಟೇ, NCERTಲಿರೋ ಕಾನ್ಸೆಪ್ಟ್ಸೇ, ಬಟ್ ಸ್ವಲ್ಪ ನಿಮ್ಗೆ ಸ್ಕಿಲ್ ಬೇಕಾಗುತ್ತೆ. ಫಿಸಿಕ್ಸಿಗೆ ಕಾನ್ಸೆಪ್ಟ್ ಸ್ಕಿಲ್ಸ್ ಬೇಕೇ ಬೇಕು, ಫಿಸಿಕಲ್ ಕೆಮಿಸ್ಟ್ರಿಗೆ ಫಿಸಿಕ್ಸ್ಗೆ. ಸೊ ಫಿಸಿಕಲ್ ಇವೆರಡಕ್ಕೆ ನಿಮ್ಮ ಸ್ಕಿಲ್ ಬೇಕು. ಬಿಟ್ಟರೆ ಇನ್ನು ಬಯೋಲಜಿ ಆಗಿರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಕ್ಕಾ NCERT. ಇನ್ನೂ ಮುಂದೆ ನೀಟ್ ರಿಲೇಟೆಡ್ ಹೇಳ್ತಾ ಹೋಗ್ತಿರ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ಇಲ್ಲ ನನಗೆ DM ಮಾಡಿ. ಥ್ಯಾಂಕ್ ಯು.